ಟ್ಯಾನ್ ಟ್ಯಾನ್. ಓಕೆ, ನಿಮಗೆ ಗೊತ್ತಿರುವ ಹಾಗೆ ನಮ್ಮದು ಹೊಸ ಮನೆಯಲ್ಲಿ ನಿಂತ ಮೇಲೆ ನಮಗೆ ಕೆಲವು ವಸ್ತುವಿನ ಅಗತ್ಯ ಇರುತ್ತೆ, ಅಲ್ಲಲ್ಲಿ ತರಬೇಕು ಅಂತ ಹೇಳಿ. ಹಾಗೆ ನಾನು ಮೊದಲು ಏನು ಕೂಡ ತುಂಬಿಸಲಿಲ್ಲ ಈ ಮನೆಯಲ್ಲಿ. ನಿಂತ ಮೇಲೇ ಒಂದೊಂದಾಗಿ ಏನು ಬೇಕು ನೋಡಿ ಅದನ್ನು ನೋಡ್ಕೊಂಡು ತರೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ನಾನು ಸುಮಾರು ನಿಮಗೆ ಆನ್ಲೈನಿಂದ ತರಿಸುವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಈ ಸಲ ಕೂಡ ನಾನು ಕೆಲವು ನನ್ನ ಮನೆಗೆ ಬೇಕಾಗಿರೋ ವಸ್ತುವನ್ನು ತೊಗೊಂಡು ಬಂದಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ. ಯಾಕೆಂದರೆ ಎಲ್ಲ ತಂದಿದ್ದು ಒಳ್ಳೆದಿರಲ್ಲ, ಕೆಲವು ಒಳ್ಳೆದಿರುತ್ತೆ, ಕೆಲವು ಒಳ್ಳೆದಿಲ್ಲ. ಹಾಗಾಗಿ ನಾವು ತರುವಾಗ ನಿಮಗೆ ತೋರಿಸಿದ್ರೆ ನಿಮಗೆ ಈಸಿ ಆಗುತ್ತೆ, ನಿಮಗೆ ಬೇಕಾದರೆ ತರಲಿಕ್ಕೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದೊಂದಾಗಿ ಓಪನ್ ಮಾಡೋಣ ಬನ್ನಿ. ಓಕೆ, ಫಸ್ಟಿಗೆ ನಾನು ತೋರಿಸ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್. ಇದಕ್ಕೆ ನಾನು ಸುಮಾರು ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆಂದರೆ ನಾನು ನೋಡಿದ ತಕ್ಷಣ ಎಲ್ಲ ತರೋದಿಲ್ಲ. ಏನಾದರೂ ತರುವಾಗ ಚಿಲ್ಲರೆ ಉಳಿತದೆ ನೋಡಿ ದುಡ್ಡು, ಅದನ್ನಿಟ್ಟು ಆಮೇಲೆ ನನಗೆ ಬೇಕಾಗಿದ್ದು ನಾನು ತರುವುದು ಹೆಚ್ಚಾಗಿ. ಇದರದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನೀಗ ಅಸೆಂಬಲ್ ಮಾಡಬೇಕು. ನಾನಿದು ಏನಂತ ಹೇಳಿ ನಿಮಗೆ ತೋರಿಸ್ತೀನಿ. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಇದು ಗಾರ್ಡನಿಂಗೆಲ್ಲ ಯಾರಿಗೆ ಇಷ್ಟ ನೋಡಿ ಅಂಥವ್ರಿಗೆ ಇದು ಖಂಡಿತ ಇಷ್ಟ ಆಗುತ್ತೆ. ನಾನು ಎಣಿಸಿದ್ದೆ ಚಿಕ್ಕ ಇರ್ಬೋದು ಅಂತೇಳಿ. ಇದು ನೋಡುವಾಗ ಪರ್ಫೆಕ್ಟ್ ಇತ್ತು, ದೊಡ್ಡದಾಗಿತ್ತು. ನನಗೆ 2-3 ಪ್ಲೇಸ್ ಉಂಟು ಇಡಲಿಕ್ಕೆ. ನಾನು ಐಡಿಯಾ ಮಾಡಿದ್ದೀನಿ, ನೋಡ್ತಾ ಇದ್ದೀನಿ ಯಾವ ಜಾಗದಲ್ಲಿ ಇಡಲಿ ಅಂತೇಳಿ. ನನಗೆ ಫೈನಲಿ ಇದೇ ಬೆಸ್ಟ್ ಅಂತ ಎನಿಸ್ತು. ಹಾಗೂ ಇಲ್ಲಿ ಇವಾಗ ಬಳ್ಳಿ ಎಲ್ಲ ಬಿಟ್ಟರೆ ಹೆಣ್ಣು ಕೂಡ ಸೂಪರಾಗಿ ಕಾಣುತ್ತೆ. ನೆಕ್ಸ್ಟ್ ಬಳ್ಳಿ ಬರುವಾಗ ಅದನ್ನು ಕೂಡ ತೋರಿಸ್ತೀನಿ ನಾನು. ನನಗೆ ಕಿಚನ್ ಕೌಂಟ್ರಲ್ಲಿ ಈಗ ಸ್ವಲ್ಪ ಶೋಗೆ ಇಡಲಿಕ್ಕೆ ವುಡನ್ ರ್ಯಾಕ್ ನಾನು ನೋಡ್ತಾ ಇದ್ದೆ. ಹಾಗೆ 2 ಸಿಕ್ತು ನನಗೆ. ಅದು 2 ಕೂಡ ನಾನು ತರಿಸಿದ್ದೀನಿ. ಯಾವುದು ತುಂಬ ಬೆಸ್ಟ್ ಇದೆ ಅದನ್ನು ಇಡೋಣ ಅಂದರೆ, ನನ್ನ ಕಿಚನ್ಗೆ ಯಾವುದು ಚೆನ್ನಾಗಿ ಸೆಟ್ ಆಗುತ್ತೆ ಅದನ್ನು ಇಡೋಣ ಅಂತೇಳಿ ಫಸ್ಟಿಗೆ ಇದು ನಾನು ತೋರಿಸ್ತಾ ಇರೋದು. ಇದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೂ ಈ ರೇಟಲ್ಲಿ ಉಂಟು ನೋಡಿ, ನನಗೆ ಸಿಕ್ಕಿದ ರೇಟಲ್ಲಿ ಇದು ಎಷ್ಟು ಬೆಸ್ಟ್ ಅಂತ ಆಯಿತು ನನಗೆ. ಚೆನ್ನಾಗಿದೆ. 2 ಇದಿದೆ, ಆದರೆ ಸ್ವಲ್ಪ ಗಿಡ್ಡದಿದೆ, ಚಿಕ್ಕದಿದೆ ಇದು. ಇದರಲ್ಲಿ ನೋಡಿ, ಹೀಗೆ ನೀವು ಕಾಫಿ, ಟೀ, ಭರಣಿ ಈ ರೀತಿಯೆಲ್ಲ ಇಟ್ಟರೆ ಒಂದು ಕಾರ್ನರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೂ ನೋಡಲಿಕ್ಕೆ ಒಂಥರ ಲುಕ್ ಆಗಿದೆ ಅಲ್ವಾ. ಹಾಗೂ ಇನ್ನೊಂದು ನಾನು ತರಿಸಿದೆ, ನಾನು ಹೇಳಿದೆ ನೋಡಿ ನಿಮಗೆ, ಅದು ಕೂಡ ಇದಕ್ಕಿಂತ ಚೆನ್ನಾಗಿದೆ ಅಂತ ನನಗೆ ಆಯಿತು ಆಮೇಲೆ. ಹಾಗೂ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆದರೆ ಇದು ರೇಟ್ ಸ್ವಲ್ಪ ಜಾಸ್ತಿ ಇದರದ್ದು. ಆದರೆ ಇದರ ವುಡನ್ ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ರ್ಯಾಕಿದ್ದು ಹೆವಿ ಆಗಿದೆ ಇದು. ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗೂ ಇದನ್ನು ನಾನು ಇವಾಗ ಸೆಟ್ ಮಾಡಿ ನೋಡಿದೆ ನೋಡಿ. ಇದರ ವುಡನ್ ಉಂಟು ನೋಡಿ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಈಗ ಸೆಟ್ ಮಾಡಿ ಆದಮೇಲೆ ಈ ರೀತಿ ಕಾಣುತ್ತೆ. ಇದು ಚೆನ್ನಾಗಿದೆ ಅಲ್ವಾ ನೋಡಿ. ಒಂದು ಕಾರ್ನರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಹಾಗೂ ಇದಕ್ಕೆ ಇಡ್ಲಿಕ್ಕಂತ ಹೇಳಿ ನಾನು ಸಪ್ರೇಟಾಗಿ ಕೆಲವು ಭರಣಿ ಕೂಡ ತರಿಸಿದ್ದೆ. ನನಗಿದು ಮೀಶೋದಲ್ಲಿ ನೋಡುವಾಗಲೇ ತುಂಬ ಇಷ್ಟ ಆಯಿತು ಈ ಭರಣಿ. ಒಂಥರ ಕ್ಯೂಟ್ ಆಗಿದೆ ನೋಡಿ ಅಂತ. ಶುಗರ್ ಹಾಗೂ ಸಾಲ್ಟ್ 2ರದ್ದು ಭರಣಿ ನಾನು ತಗೊಂಡು ಬಂದಿದ್ದೀನಿ. ಸೈಡಲ್ಲಿ ಸ್ಪೂನ್ ಕೂಡ ನಾವು ಈ ರೀತಿ ಇಡ್ಬೋದು, ಒಳಗಡೆ ಹಾಕಬೇಕಂತ ಇಲ್ಲ ಸ್ಪೂನನ್ನು. ಹಾಗಾಗಿ ಈಸಿಯಾಗಿ ಆಗುತ್ತೆ ಅಂತೇಳಿ ನಾನು ಇದು ನನ್ನ ಕಿಚನಿಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಲರ್. ಅದು ಹೆಚ್ಚಾಗಿ ವೈಟ್ ಹಾಗೂ ವುಡನ್ ಕಲರ್ ನೋಡಿ ಎಲ್ಲ ಕಿಚನಿಗೂ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಪಾಶ್ ಆಗಿ ಕಾಣುತ್ತೆ ಅಲ್ವಾ. ಹಾಗೆ ನಾನು ಇದು 2 ತೊಗೊಂಡು ಬಂದಿದ್ದೀನಿ. ಈಗ ಸೆಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವುದಾದ್ರೂ ಲಿಂಕ್ ಬೇಕಿದ್ರೆ ಅದನ್ನು ನಾನು ಹಾಕ್ತೀನಿ, ಸಿಕ್ಕಿದರೆ. ಪೆಪ್ಪರ್ ಸಾಲ್ಟ್ ಇದ್ದು ಒಂದು ಚಿಕ್ಕದುಂಟು ನೋಡಿ, ಅದು ನನ್ನ ತುಂಬ ಓಲ್ಡು, ಅದು ಲಿಂಕ್ ಸಿಕ್ಕಿದರೆ ನಾನು ಹಾಕ್ತೀನಿ. ಇವಾಗ ನೋಡಿ ಯಾವ ರೀತಿ ಕಾಣ್ತಾ ಉಂಟು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕಾರ್ನರ್ ನಂದು ಕೌಂಟರ್ ಟಾಪ್. ಹಾಗೂ ಫುಲ್ಲು ನೋಡಿ, ನೋಡಲಿಕ್ಕೆ ಹೋದರೆ ನಿಮಗೆ ಈ ರೀತಿ ಕಾಣುತ್ತೆ. ಇದರಲ್ಲಿ ಒಂದು ಯಾವುದಾದ್ರೂ ನಾನು ತೆಗಿತೀನಿ, ತುಂಬ ರಶ್ ನನಗೆ ಇಷ್ಟ ಇಲ್ಲ. ಇದು ನನಗೆ ನೋಡಿದ ತಕ್ಷಣ ತೊಗೊಳ್ಳೋಣ ಅಂತ ಆಯಿತು. ಎಷ್ಟು ಕ್ಯೂಟ್ ಆಗಿದೆ. ಇದರಲ್ಲಿ ಏನು ಹಾಕ್ತೀನಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ಶೋಗೆ ಆದರೂ ಅದು ಇದನ್ನು ಇಡಬೇಕು ಅಂತೇಳಿ ನಾನು ತರಿಸಿದ್ದೆ. ಇದು ಯಾವುದ್ರದ್ದು ಗೊತ್ತಿಲ್ಲ, ಸಿರಮಿಕ್ ಇದ್ದು, ಪ್ಲಾಸ್ಟಿಕ್ ಅಲ್ಲ. ಸ್ಪೂನ್ ಕೂಡ ಸಿರಮಿಕ್ ಇದ್ದು, ಹಾಗೂ ಇದರದ್ದು ಇದು ಕೂಡ ಬೌಲ್ ಉಂಟು ನೋಡಿ, ಅದು ಕೂಡ ಸಿರಮಿಕ್ ಇದ್ದು. ಹಾಗೂ ಕೆಳಗಡೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. 3 ಪುಟ್ಟದಾಗಿ ಉಂಟು. ನಾನು ಟೇಬಲ್ ಮೇಲೆ ಇಡ್ಲಿಕ್ಕೆ ಅಂತ ಹೇಳಿ ಇದನ್ನು ತರಿಸಿದ್ದೆ. ಇದರಲ್ಲಿ ಪಿಕ್ಕಲ್ಸ್ ಯಾರಾದರೂ ಬರುವಾಗ ಅದೆಲ್ಲ ಇಡಲಿಕ್ಕೆ ಆಗುತ್ತಂತ ಹೇಳಿ ನೋಡಿ. ನಿಮಗೆ ಬೇಕಿದ್ರೆ ಇದನ್ನು ತರಿಸ್ಬೋದು ನೀವು. ನೆಕ್ಸ್ಟ್ ನಾನು ಮೀಶೋದಿಂದ ಯುನೀಕ್ ಆದ ಒಂದು ಗ್ರೋಯಿಂಗ್ ಬ್ಯಾಗನ್ನು ತೊಗೊಂಡು ಬಂದಿದ್ದೀನಿ. ಕೆಲವು ಸಿಂಪಲ್ ಆಗಿರುತ್ತೆ, ಇದು ನನಗೆ ಸ್ವಲ್ಪ ಯುನೀಕ್ ಅಂತ ಎನಿಸ್ತು. ಹಾಗೂ ಇದರ ಫ್ಯಾಬ್ರಿಕ್ ಬ್ರೀದೇಬಲ್ ಆದ್ದರಿಂದ ಮಣ್ಣೆಲ್ಲ ಇದರ ಒಳಗೆ ನೀವು ಡೈರೆಕ್ಟಾಗಿ ಹಾಕ್ಬೋದು, ಹಾಳಾಗೋದಿಲ್ಲ. ಹಾಗೂ ಇದರಲ್ಲಿ ನೀವು ಉಂಟಲ್ಲ ವೆಜಿಟೇಬಲ್ ಇದ್ದು, ಫ್ಲವರ್ ಇದ್ದು ಯಾವುದು ಕೂಡ ನೀವು ಪ್ಲಾಂಟನ್ನು ಹಾಕ್ಬೋದು. ನಾನಿವಾಗ ಜಸ್ಟ್ ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಯಾವುದಾದ್ರೂ ಮಣ್ಣು ಹಾಕಿ ಒಳ್ಳೆ ಗಿಡವನ್ನು ನೆಡಬೇಕಂತೇಳಿ ಎನಿಸಿದ್ದೀನಿ. ನೆಕ್ಸ್ಟ್ ನಾನು ಪಾಟೆಲ್ಲ ಇಡಲಿಕ್ಕೆ ಸ್ವಲ್ಪ ಹೆವಿ ಇರುವಂಥದ್ದು ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೀನಿ ನೋಡಿ. ಈ ರೀತಿ ಇದೆ ಇದು.
ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರದ್ದು, ಹೆವಿ ಆಗಿದೆ. ಹಾಗೂ ಮೇನ್ ಏನು ಗೊತ್ತುಂಟ, ಇದರ ಕೆಳಗಡೆ ಚಕ್ರ ಕೂಡ ಉಂಟು. ಹಾಗಾಗಿ ನಾವು ಎಲ್ಲಿ ಬೇಕಾದರೂ ಅಲ್ಲಿ ಮೂವ್ ಮಾಡ್ಬೋದು. ನಮ್ಮದು ದೊಡ್ಡ ದೊಡ್ಡ ಪಾಟ್ ಇದೆ, ಆದರೆ ಅದನ್ನು ಇದರ ಮೇಲೆ ಇಟ್ಟರೆ ಆಯಿತು. ನನಗೆ ಇದರ ಅಗತ್ಯ ತುಂಬ ಇತ್ತು. ಯಾಕೆ ಗೊತ್ತು, ನಾವು ಮೆಟ್ಟಲಲ್ಲಿ ಎಂಟ್ರೆನ್ಸಲ್ಲಿ ನಾನು ನೋಡಿ ಪಾಟ್ ಇಟ್ಟಿದ್ದೀನಿ, ಅಲ್ಲಿ ಈ ರೀತಿ ಎಲ್ಲ ಕಲೆ ಉಳಿತದೆ. ಆದರೆ ನಾವು ಸ್ಟ್ಯಾಂಡ್ ಮೇಲೆ ಇಟ್ಟರೆ ನಾವು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಹಾಗೂ ಆ ಚಕ್ರಕ್ಕೆ ಒಂದು ಲಾಕ್ ಸಿಸ್ಟಮ್ ಕೂಡ ಇದೆ. ಆ ಲಾಕ್ ಹಾಕಿದರೆ ಅದು ಚಕ್ರ ತಿರುಗುವುದಿಲ್ಲ. ಈಸಿಯಾಗಿ ಮಕ್ಕಳೆಲ್ಲ ಇರುವಾಗ ಎಳಿಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಆ ಲಾಕ್ ಓಪನ್ ಮಾಡಿದರೆ ನೋಡಿ ಈಸಿಯಾಗಿ ಎಳಿಬೋದು. ಹಾಗೆ ನೋಡಿ, ಈಗ ಲಾಕ್ ಓಪನ್ ಮಾಡಿದ್ದೀನಿ, ಈಸಿಯಾಗಿ ಎಳಿಲಿಕ್ಕೆ ಬರುತ್ತೆ. ಅದೇ ನಾವು ಲಾಕ್ ಹಾಕಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಳಿಲಿಕ್ಕೆ. ನೆಕ್ಸ್ಟ್ ನಾನು ಮನೆ ಒಳಗೆ ಇಡಲಿಕ್ಕೆ ಒಂದು ಪ್ಲಾಂಟ್ ಎಲ್ಲ ಇಡಲಿಕ್ಕೆ ಸಣ್ಣ ಸಣ್ಣದೊಂದು ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೀನಿ. ಸುಮಾರು ಸಲ ನಾನು ಇದನ್ನು ತೊಗೊಳ್ಬೇಕಂತ ಎನಿಸಿದ್ದೆ, ಆದರೆ ಆಗಿರಲಿಲ್ಲ. ಇವಾಗ ಇದಕ್ಕೊಂದು ಫೈನಲಿ ಟೈಮ್ ಬಂತು. ನೋಡಿ, ಈ ರೀತಿ ಎಲ್ಲ ನಾವು ಪ್ಲಾಂಟ್ ಇಡ್ತೀವಿ, ಜಾಗ ಕೂಡ ತುಂಬ ಹೋಗುತ್ತೆ. ಆದರೆ ಈ ರೀತಿ ಸ್ಟ್ಯಾಂಡ್ ಇದ್ದರೆ ಇದರ ಮೇಲೆ ಇಟ್ಟರೆ ಜಾಗ ಕೂಡ ಉಳಿತದೆ, ಹಾಗೆ ಇನ್ನೊಂದು ತುಂಬ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನನ್ನ ಹತ್ರ ಸುಮಾರು ಸಣ್ಣ ಸಣ್ಣ ಪ್ಲಾಂಟ್ಸ್ ಇದೆ. ಮನೆಯೊಳಗೆ ನಾವು ಈ ರೀತಿ ಗ್ರೀನರಿ ಇಟ್ಟರೆ ಒಂಥರ ನೇಚರ್ ಲುಕ್ ಬಂದು ಮನೆಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನೋಡ್ಬೋದು ನೀವು, ಇವಾಗ ನಾನು ಇಟ್ಟಿದ್ದೀನಿ, ಇದನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ. ಓಕೆ, ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ತೊಗೊಂಡು ಬಂದಿದ್ದೀನಿ. ಅದು ಯಾವುದಂದರೆ ರೈಸ್ ಕಂಟೈನರ್. ಹೆಚ್ಚಾಗಿ ನಾವು ರೈಸನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಡೈಲಿ ಅದರ ಯೂಸ್ ಇರುತ್ತೆ. ಹಾಗಾಗಿ ನಾನು ಎನಿಸಿದೆ, ಇಂಥ ಮಾಯಿಶ್ಚರ್ ಎಲ್ಲ ಹೋಗದೇ ಇರುವ ಹಾಗೆ ಒಂದು ಕಂಟೈನರ್ ಇದ್ದರೆ ಒಳ್ಳೆಯದಲ್ವಾ ಅಂತ ಹೇಳಿ ನಾನು ಈ ರೀತಿ ಒಂದು ಸ್ಟೋರೇಜ್ ಬಾಕ್ಸನ್ನು ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಈ ರೀತಿ ಮೆಜರ್ಮೆಂಟ್ ಕಪ್ ಕೂಡ ಸಿಗುತ್ತೆ. ಈಸಿಯಾಗಿ ಡೈಲಿ ನಾವು ಯೂಸ್ ಮಾಡ್ಬೋದು. ಇಲ್ಲದ್ರೆ ಸ್ಟೋರ್ ರೂಮಿಗೆ ಹೋಗಬೇಕು, ಇದು ದೊಡ್ಡ ಇದು ಓಪನ್ ಮಾಡಬೇಕು, ಹಾಗೆಲ್ಲ ಕಷ್ಟ ಆಗುತ್ತಲ್ವ. ಇದರಲ್ಲಿ ನನಗೆ ತುಂಬ ಸುಲಭ ಅಂತ ಎನಿಸ್ತು. ಹಾಗೂ ಕೆಪಾಸಿಟಿ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಒಂದು ಕಾರ್ನರಲ್ಲಿ ಇದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ, ಹಾಗೂ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಒತ್ತಿದರೆ ಸಾಕು, ರೈಸ್ ನೋಡಿ ಚೆನ್ನಾಗಿ ಬರುತ್ತೆ. ಹಾಗೆ ನನಗಿದು ತುಂಬ ಇಷ್ಟ ಆಯಿತು. ಹಾಗೂ ಮೇಲ್ಗಡೆ ಬೇಕಿದ್ರೆ ನೀವು ಲವಂಗ ಏನಾದರೂ ಇಟ್ಟರೆ ಹುಳ ಎಲ್ಲ ಆಗುವ ಚಾನ್ಸಸ್ ಕೂಡ ಇರಲ್ಲ ಇದರಲ್ಲಿ. ನೆಕ್ಸ್ಟ್ ನಾನು ಮಕ್ಕಳ ರೂಮಿಗೆ ಅಂತ ಹೇಳಿ ಒಂದು ಲಾಂಡ್ರಿ ಬ್ಯಾಗನ್ನು ತೊಗೊಂಡು ಬಂದಿದ್ದೆ. ಜಾಸ್ತಿಯಾಗಿ ಅವರು ಬಟ್ಟೆಯನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ಅವರ ರೂಮಿಗೆ ಮ್ಯಾಚ್ ಆಗುವಂಥದ್ದು, ಸ್ವಲ್ಪ ಸಿಂಪಲ್ಲಾಗಿ ಕೂಡ ಇರಲಿ ಹಾಗೂ ಲೈಟ್ ವೆಯ್ಟ್ ಕೂಡ ಇರಲಿ ಅಂತ ಹೇಳಿ, ಹಾಗೂ ಬೇಡದಾಗ ಫೋಲ್ಡ್ ಮಾಡಿ ಇಡುವಂಥದ್ದು ಇರಲಿ ಅಂತ ಹೇಳಿ ಈ ರೀತಿ ಒಂದು ಲಾಂಡ್ರಿ ಬ್ಯಾಗನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ನೋಡ್ಬೋದು ನೀವು. ಹಾಗೂ ಒಂದು ಕಾರ್ನರಲ್ಲಿ ಚೆನ್ನಾಗಿ ಫಿಕ್ಸ್ ಕೂಡ ಆಯಿತು, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಇಲ್ಲದಿದ್ದರೆ ಅಲ್ಲಲ್ಲಿ ಬಟ್ಟೆ ಹಾಕಿದರೆ ಅದು ಗಲೀಜು ಕೂಡ ಕಾಣುತ್ತೆ, ನೀಟಾಗಿ ಕಾಣೋದಿಲ್ಲಲ್ವ. ಹಾಗೆ ಇದು ಕೂಡ ಒಂದು ತೊಗೊಂಡು ಬಂದಿದ್ದೆ. ಹಾಗೂ ನಿಮಗೆ ಗೊತ್ತುಂಟು, ನನಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಗಾರ್ಡನಿಂಗ್ಗೆ ಏನು ಚೆಂದ ಕಾಣುತ್ತೆ ಅದನ್ನು ನಾನು ತರ್ತಾ ಇರ್ತೀನಿ. ಹಾಗೂ ಹೆಚ್ಚಾಗಿ ಸೋಲಾರ್ ಲೈಟ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಹಾಗೂ ರಾತ್ರಿ ಟೈಮಲ್ಲಿ ಎಂತ ಗೊತ್ತುಂಟ, ತುಂಬ ಚೆನ್ನಾಗಿ ಬೆಳಕು ಕೂಡ ಬರುತ್ತೆ. ಸೋಲಾರ್ ಲೈಟ್ ಜಾಸ್ತಿಯಾಗಿ ಕರೆಂಟ್ ಕೂಡ ವೇಸ್ಟ್ ಆಗೋದಿಲ್ಲ. ಈ ರೀತಿ ಎಲ್ಲ ತಂದು ನಾವು ಇಟ್ಟರು ಗಾರ್ಡನ್ ಕೂಡ ಚೆನ್ನಾಗಿ ಕಾಣುತ್ತೆ. ಹಾಗೆ ನೋಡಿ, ಚೆನ್ನಾಗಿದೆ ನೋಡಲಿಕ್ಕೆ. ಲೈಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಿಷ್ಟ ಆಯಿತು ಇದು. ಸ್ವಲ್ಪ ಜಾಸ್ತಿ ಇದ್ದಿದ್ದರೆ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ. ನಾನೀಗ ಜಸ್ಟ್ ಒಂದು ತಂದು ಟೆಸ್ಟ್ ಮಾಡಿದೆ, ನನಗೆ ಚೆನ್ನಾಗಿ ಕಾಣಿಸ್ತು. ಹಾಗೂ ನೆಕ್ಸ್ಟ್ ಇದೊಂದಿತ್ತು, ಕ್ಯೂಟಾಗಿತ್ತು. ಪಾಟ್ ಒಳಗೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗಾರ್ಡನಿಂಗೆಲ್ಲ ಯಾರಿಗೆ ಇಷ್ಟ, ಹಾಗೂ ನಿಮ್ಮ ಬಾಲ್ಕನಿಯಲ್ಲಿ ಕೂಡ ಇಡ್ಬೋದು ನೀವು ಇದನ್ನು. ಸಣ್ಣ ಸಣ್ಣ ಪಾಟ್ ಒಳಗೆ ನೋಡಿ ಈ ರೀತಿ ಇದನ್ನು ಇಟ್ಟರೆ ನೀವು ತುಂಬ ಚೆನ್ನಾಗಿ ಕಾಣುತ್ತೆ. ಅಳಿಲು ಇದು ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಹಾಗೊಂದು ಫ್ಲೋರ್ ಕಂಟೈನರ್ ಕೂಡ ತೊಗೊಂಡು ಬಂದಿದ್ದೆ ನಾನು. ಹೆಚ್ಚಾಗಿ ಗೋಧಿ ಹಿಟ್ಟು ಎಲ್ಲ ಹಾಕಲಿಕ್ಕೆ ಡಬ್ಬಕ್ಕಿಂತ ಈ ರೀತಿ ತುಂಬ ಒಳ್ಳೆಯದು. ಯಾಕೆಂದರೆ ಸೈಡಲ್ಲಿ ನೋಡಿ ಸೀಲ್ಡ್ ಕೂಡ ಇದೆ, ಒಳಗಡೆ ಹುಳ ಅದು ಇದು ಮಾಯಿಶ್ಚರ್ ಹೋಗುವಂಥ ಚಾನ್ಸಸ್ಸೇ ಇಲ್ಲ. ನೋಡಲಿಕ್ಕೆ ಒಂಥರ ಲುಕ್ ಇದೆ ಅಲ್ವಾ. ಹಾಗೂ ಸೈಡಲ್ಲಿ ಒಂದು ಮೆಜರ್ಮೆಂಟ್ ಕಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಉಂಟು, ನಿಮಗೆ ಬೇಕಿದ್ದರೆ ನೀವು ತರಿಸ್ಬೋದು. ಓಕೆ, ಇದೆಲ್ಲ ನಾನು ಇವತ್ತು ತೋರಿಸಿದ ವಸ್ತುಗಳು. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ನೀವು ನೋಡ್ಬೋದು, ಹಾಗೂ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಹಾಗೂ ನೆಕ್ಸ್ಟ್ ನಿಮಗೆ ಯೂಸ್ ಇದ್ದರೆ ನೀವು ತರಿಸ್ಬೋದು. ಎಲ್ಲವನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಕೆಲವು ಏನು ಗೊತ್ತುಂಟ, ಈಗ ನಾನು ಮೀಶೋದಲ್ಲಿ ತಂದಿದ್ದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಆವಾಗ ನಾನು ಅದನ್ನೇನು ಮಾಡ್ತೀನಿ, ಬೇರೆ ಎಲ್ಲಿಂದ ಸಿಗುತ್ತೆ ಅಂತ ನೋಡಿಕೊಂಡು ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಅಥವಾ ಬೇರೆ ಈಗ ಫ್ಲಿಪ್ಕಾರ್ಟ್ ಇರಲಿ, ಅಮೆಝಾನ್ ಇರಲಿ, ಅದರದ್ದು ಯಾವುದಾದ್ರೂ ಲಿಂಕ್ ಹಾಕಿರ್ತೀನಿ. ಹಾಗಾಗಿ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು. ಓಕೆ, ಇವತ್ತೇನೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮಗೆ ಬೇರೆ ಯಾವುದ್ರ ಬಗ್ಗೆ ಆದರೂ ರಿವ್ಯೂ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು ನನಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.